ನಿಟ್ಟೂರು ಪ್ರೌಢಶಾಲೆ ಆವರಣಕ್ಕೆ ಬರೋದು ಅಂದರೆ ಒಂದು ವಿಶೇಷ ಸಂತೋಷ ನೀಡುವಂತಹ ದಿನ. ಈ ನಿಟ್ಟೂರು ಪ್ರೌಢಶಾಲೆ ಒಂದು ದೇವಸ್ಥಾನದ ಆವರಣಕ್ಕೆ ಬಂದಂತಹ ಅನುಭವ ನೀಡುವಂಥ ಒಂದು ಶಾಲೆ. ಒಂದು ಶಾಲೆ ಹೇಗಿರಬೇಕು ಅಂಥೇಳಿ ಉದಾಹರಣೆ ಕೊಡಲಿಕ್ಕೆ ಇದ್ದರೆ ಅದು ನಿಟ್ಟೂರು ಶಾಲೆಯನ್ನು ನಾವು ತೆಗೆದುಕೊಳ್ಬೋದು. ಒಬ್ಬ ಶಿಕ್ಷಕ ಹೇಗಿರಬೇಕು ಅಂಥೇನು ನಾವು ಸಾಂಕೇತಿಕವಾಗಿ ಸಮಾಜಕ್ಕೆ ತೋರಿಸ್ಕೊಡ್ಬೇಕು ಅಂತಿದ್ದರೆ ಅದು ನಿಟ್ಟೂರು ಶಾಲೆಯ ಶಿಕ್ಷಕರನ್ನು ತೆಗೆದುಕೊಂಡರೂ ಖಂಡಿತ ತಪ್ಪಾಗುವುದಿಲ್ಲ. ನಿಮ್ಮ ಮಕ್ಕಳು ಇಲ್ಲಿಗೆ ಕಲೀಲಿಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಮಕ್ಕಳ ಜೊತೆಗೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಮನೋವೈದ್ಯನಾಗಿ ನಾನು ಕೆಲವೊಮ್ಮೆ ಇಲ್ಲಿ ಬರ್ತೇನೆ ಈ ಆವರಣಕ್ಕೆ. ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾವು ಕಲಿತುಕೊಂಡು ಹೋಗುವಂಥ ವಿಚಾರಗಳು ತುಂಬ ಇರ್ತದೆ. ಇವತ್ತು ಪೋಷಕರ ಸಭೆಯಲ್ಲಿ ನಾವು ಮಾತಾಡ್ತಾ ಇರುವಾಗ ನಾವು ಕಲ್ತ್ಕೊಂಡು ಹೋಗುವಂಥದ್ದು ವಿಚಾರ ಏನಿದೆ ಅಂತ ನಿಮಗೆ ಅನಿಸ್ಬೋದು. ಈ ಶಾಲೆ ಬೆಳಗ್ಗೆ 9ರಿಂದ 4 ಗಂಟೆವರೆಗೂ ಮಕ್ಕಳಿಗೆ ಪಠ್ಯ ಇರುವ ವಿಚಾರಗಳನ್ನು ಪಾಠ ಮಾಡಿದರೆ ಅದರ ಜೊತೆಗೆ ಪರಿಸರದ ಕಾಳಜಿ, ಸಮಾಜ ಸೇವೆ, ಸಮಾಜ ಕುರಿತಾಗಿ ಕಾಳಜಿ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಈ ಥರ ಇನ್ನೂ ಹಲವಾರು ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ಇಲ್ಲಿ ಕಲಿಯುವ ಸಮಯದಲ್ಲೇ ಕಲಿತ ಪಾಠಗಳ ಜೊತೆಗೆ ಅವರು ಕಲ್ತ್ಕೊಂಡು ಹೋಗುವಂತಹ ಶಾಲೆ ಇದಾಗಿರೋದನ್ನು ನಾವು ಹತ್ತಿರದಿಂದ ಕಂಡಿದ್ದೇವೆ. ನಾವೆಲ್ಲ ಪಾಲಕರು ನಮ್ಮ ಮಕ್ಕಳು 2 ಮಕ್ಕಳು 3 ಮಕ್ಕಳು 1 ಮಗುನೋ ನಮ್ಮ ಮಕ್ಕಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತೇವೆ. ನನ್ನ ಮಗು ಕಲ್ತ್ರೆ ಸಾಕು, ನನ್ನ ಮಗ ತಿಂದರೆ ಸಾಕು, ನನ್ನ ಮಗನಿಗೆ ಒಳ್ಳೆ ಬಟ್ಟೆ ಇದ್ದರೆ ಸಾಕು ಅನ್ನುವ ಆಲೋಚನೆಯಲ್ಲಿ ನಾವಿರ್ತೇವೆ. ಆದರೆ ಈ ನಿಟ್ಟೂರು ಶಾಲೆಯ ಶಿಕ್ಷಕರಿಂದ ನಮ್ಮ ವಿದ್ಯಾರ್ಥಿಗಳು ಕಲಿಯುವುದೇನೆಂದರೆ, ನಾನು ಒಬ್ಬನೇ ಸಂತೋಷವಾಗಿದ್ದರೆ ಸಾಲದು, ನಮ್ಮ ನಾಡಿನ ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಸಂತೋಷದಿಂದ ಕಲಿಬೇಕು. ಕಲಿಕೆಗೆ ಅವರಿಗೆ ಯಾವುದೇ ತೊಡಕಾಗಬಾರ್ದು, ಆರ್ಥಿಕ ತೊಂದರೆಗಳು ಇನ್ನಿತರ ತೊಂದರೆಗಳು ಅವ್ರಿಗೆ ಆಗಬಾರ್ದು ಅನ್ನೋದು ಈ ಶಾಲೆಯ ಶಿಕ್ಷಕರಿಂದ ಆ ಮಕ್ಕಳು ಕಲ್ತ್ಕೊಳ್ತಾರೆ. ನಾವು ನೋಡಿದ್ದೇವೆ ಇಲ್ಲಿಯ ಶಾಲೆಯ ಶಿಕ್ಷಕರು ಶಾಲೆಯ ಕೆಲಸಗಳು ಮುಗಿದ ತಕ್ಷಣ ಅವರು ಇನ್ನಿತರ ಜವಾಬ್ದಾರಿಗಳ ಜೊತೆಗೆ ಓಡೋಗಿರ್ತಾರೆ. ಅದು ವಿದ್ಯಾಪೋಷಕ ವಿಚಾರ ಇರ್ಬೋದು, ಯಕ್ಷಗಾನ ಕಲಾರಂಗದ ವಿಚಾರಗಳು. ಅಲ್ಲಿ ಹೋಗಿ ಕೂತ್ಕೊಂಡು ಈ ಶಾಲೆ ಕೆಲಸ ಮುಗಿದ ಮೇಲೆ ಹೋಗಿ ಇಡೀ ನಾಡಿನಾದ್ಯಂತ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಕಾಳಜಿಯನ್ನು, ಅವರ ಓದಿಗೆ ಸಹಾಯ ಆಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ನಾನು ಈ ಆವರಣದಲ್ಲಿ ಒಂದು 100 ಜನ ಪೋಷಕರಿಗೆ ಅವರ ಮನೆಗಳಿಗೆ ಒಂದು ಸಿಲಿಂಡರ್ ಕೊಡುವಂತಹ ಕಾರ್ಯಕ್ರಮದಲ್ಲಿ, ಗ್ಯಾಸ್ ಮತ್ತು ಸಿಲಿಂಡರ್ ಕೊಡುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನನಗೆ ಆಶ್ಚರ್ಯ ಆಯಿತು, ಶಾಲೆಯ ಆವರಣದಲ್ಲಿ ಮನೆಯವರಿಗೆ ಕರೆದು ಅವರ ಮನೆಗಳಿಗೆ ಗ್ಯಾಸ್ ಮತ್ತು ಸಿಲಿಂಡರ್ ಕೊಡುವಂಥ ಶಾಲೆ ಯಾಕಪ್ಪ ಇದು ಅಂತ ಯೋಚನೆ ಮಾಡಿದರೆ ಅದರಲ್ಲೊಂದು ದೊಡ್ಡ ಅಂಶ ಇದೆ. ನನ್ನ ಶಾಲೆಯ ತರಗತಿಯಲ್ಲಿ ಕುಳಿತುಕೊಂಡು ಕಲಿಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮನೆಯ ಪರಿಸರ ಎಂತಹದು, ಮನೆಯ ವಾತಾವರಣ ಎಂತಹದು, ಅವರಿಗೆ ಮನೆಯಲ್ಲಿ ಕಲೀಲಿಕ್ಕೆ ಪೂರಕವಾದ ವಾತಾವರಣ ಇದೆಯೋ ಇಲ್ವೋ ಅಂಥೇಳಿ ದೂರದೃಷ್ಟಿಯಿಂದ ಇಲ್ಲಿಯ ಶಿಕ್ಷಕರು ಯೋಚನೆ ಮಾಡಿ ಮೊದಲು ಅವರ ಮನೆಯಲ್ಲಿ ಒಳ್ಳೆಯ ವಾತಾವರಣನ, ಒಳ್ಳೆಯ ಪರಿಸರವನ್ನು ಕಲ್ಪಿಸಿಕೊಟ್ರೆ ಅವರು ತಂತಾನೇ ಓದಲಿಕ್ಕೆ ಶ್ರಮ ಪಡ್ತಾ ಇದ್ದಾರೆ. ನಾನು ಪೋಷಕರ ಸಭೆಗೆ ಬಂದು ಯಾಕೆ ಶಿಕ್ಷಕರ ವಿಚಾರವನ್ನು ಮಾತಾಡ್ತಾ ಇದ್ದೇನೆ ಅಂತ ನಿಮಗೆ ಅನಿಸ್ಬೋದು. ನಮ್ಮ ಮಕ್ಕಳ ಬಗ್ಗೆ ಇನ್ಯಾರೋ ಇಷ್ಟು ಕಾಳಜಿಯಿಂದ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಪೋಷಕರಾಗಿ ನಮ್ಮ ಮಕ್ಕಳ ಬಗ್ಗೆ ಇನ್ನೆಷ್ಟು ಯೋಚನೆ ಮಾಡಬೇಕು. ನಮ್ಮ ಮಗುವಿನ ಶ್ರೇಯೋಭಿಲಾಷಕ್ಕೆ, ನಮ್ಮ ಮಕ್ಕಳ ಕ್ಷೇಮಕ್ಕೆ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಇನ್ಯಾರೋ ಚಿಂತಿಸ್ತಾ ಇದ್ದಾರೆ, ಅಹರ್ನಿಶಿ ಯೋಚನೆ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಮಕ್ಕಳಿಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಏನು ಮಾಡಬಹುದು? ನಾವೆಲ್ಲ ಒಳ್ಳೆಯ ಅಪ್ಪ ಅಮ್ಮಂದರೆ. ಆದರೆ ಈ ಶಿಕ್ಷಕರು ನಮ್ಮ ಬಗ್ಗೆ ತಗೊಳ್ತಾ ಇರ್ತಕ್ಕಂಥ ಕಾಳಜಿ ನಾವು ಯೋಚನೆ ಮಾಡಿದ ಮೇಲೆ, ನೋಡಿದ ಮೇಲೆ, ಹತ್ತಿರದಿಂದ ನೋಡಿದ ಮೇಲೆ ಇವತ್ತಿಂದ ಒಂದು 10% ನಮ್ಮ ಕಾಳಜಿ ಪೋಷಕರಾಗಿ ಹೆಚ್ಚಾಗಬೇಕು ಅಲ್ವಾ? ಯಾಕೆಂದರೆ ನಮ್ಮ ಮಕ್ಕಳ ಕಾಳಜಿನ ನಾವು ಮಾಡಲಾರ್ದೆ ಇನ್ಯಾರೋ ಮಾಡ್ತಾ ಇದ್ದಾರೆ. ನಾವು ಅಂದ್ಕೊಂಡಿದ್ವಿ
ಶಾಲೆಗೆ ಸೇರಿಸ್ಬಿಟ್ರೆ ನಮ್ಮ ಕೆಲಸ ಮುಗೀತು, ಯೂನಿಫಾರ್ಮ್ ಕೊಡಿಸ್ಬಿಟ್ರೆ ನಮ್ಮ ಕೆಲಸ ಮುಗೀತು, ಪುಸ್ತಕಗಳು ಕೊಡಿಸ್ಬಿಟ್ರೆ ನಮ್ಮ ಕೆಲಸ ಮುಗೀತು. ಇಲ್ಲ, ಅದರ ಜೊತೆಗೆ ನಮ್ಮ ಜವಾಬ್ದಾರಿ ಮುಗಿಲಿಲ್ಲ. ನಮ್ಮ ಜವಾಬ್ದಾರಿ ಅವರು ಬೆಳೆದು ದೊಡ್ಡವರಾಗಿ ಅವರ ಕಾಲ ಮೇಲೆ ಅವ್ರು ನಿಲ್ಲೋವರೆಗೂ, ಒಮ್ಮೆ ಪೋಷಕರಾದ ಮೇಲೆ ನಮ್ಮ ಜವಾಬ್ದಾರಿ ಇಡೀ ಜೀವನವರೆಗೂ ಮುಗಿಯೋದಿಲ್ಲ. ಆದರೆ ಎಚ್ಚೆತ್ಕೊಳ್ಬೇಕು ನಾವು ಅಷ್ಟೇ. ನಮ್ಮ ಕೆಲಸ ಅಂದರೆ ಮಕ್ಕಳನ್ನು ಹುಟ್ಟಿಸ್ಬಿಟ್ವಿ, ಆಮೇಲೆ ಶಾಲೆಗೆ ಸೇರಿಸ್ಬಿಟ್ವಿ ಅಂತ ಆಗೋದಿಲ್ಲ. ಅವರಿಗೆ ಒಂದು ಒಳ್ಳೆಯ ಸಂಸ್ಕಾರ, ಒಳ್ಳೆಯ ವಾತಾವರಣ, ಓದುವಂಥ ವಾತಾವರಣ ನಮ್ಮ ಮನೆಯಲ್ಲಿ ಕೊಡಬೇಕು ನಾವು. ನಮಗನ್ಸುತ್ತೆ ನಮ್ಮ ಮಕ್ಕಳು ಓದಲ್ಲ, ಪಾಠ ಕಲಿಯಲ್ಲ, ಶಾಲೆಗೆ ರೆಗ್ಯುಲರಾಗಿ ಹೋಗೋದಿಲ್ಲ. ಆದರೆ ಯೋಚನೆ ಮಾಡಿ, ಅವರಿಗೆ ಓದುವಂಥ ವಾತಾವರಣ ಮನೆಯಲ್ಲಿ ಇದೆಯಾ? ಒಂದು ಸಮಯ ಇದೆಯಾ? ಇಂಥ ಸಮಯದಲ್ಲಿ ಅವ್ರು ಓದಬೇಕು ಅಂತ ನಾವು ಫಿಕ್ಸ್ ಮಾಡ್ಕೊಂಡಿದ್ದೇವ? ನಮಗೆ ಮನೆಯಲ್ಲಿ ಮಕ್ಕಳು ಬಂದ ತಕ್ಷಣ ಎಲ್ರಿಗೂ ಕಂಪ್ಲೇಂಟ್ ಇರ್ತದೆ. ಅವನು ಮೊಬೈಲ್ ನೋಡ್ತಾನೆ, ಅವನು ಮಾತು ಕೇಳೋದಿಲ್ಲ, ಅವನು ಗೌರವ ಕೊಡೋದಿಲ್ಲ, ಅವನು ಸಿಟ್ಟು ಮಾಡ್ತಾನೆ, ಅವನು ಕೆಟ್ಟ ಶಬ್ದಗಳು ಮಾತಾಡ್ತಾನೆ. ಇದೆಲ್ಲ ಎಲ್ಲಿಂದ ಬರ್ತದೆ? ನಾನು ತಂದೆಯಾಗಿ ತಾಯಿಯಾಗಿ ಅವನಿಗೆ ಎಂತಹ ವಾತಾವರಣ ಕೊಟ್ಟಿದ್ದೇನೆ? ಮನೆಗೆ ಬಂದ ತಕ್ಷಣ ನಾನು ನೋಡಪ್ಪ, ನನ್ನ ಜವಾಬ್ದಾರಿಗಳೆಲ್ಲ ನಾನು ಮಾಡ್ತೀನಿ, ನೀನು ಓದು. ಇನ್ನೂ 1 ಗಂಟೆ ನಾನು ನಿನಗೆ ಯಾವ ಕೆಲಸ ಹೇಳೋದಿಲ್ಲ. 7 ಗಂಟೆ ನಂತರ ನಿನಗೆ ಮನೆಯ ಕೆಲಸಗಳನ್ನ ಹೇಳ್ತೇನೆ. ಈಗ 6ರಿಂದ 7 ನೀನು ಓದು. ನಿನ್ನ ಮುಖ್ಯ ಕೆಲಸ 6ರಿಂದ 7. ಅವನು ಪುಸ್ತಕ ಹಿಡ್ಕೊಂಡು ಏನೋ ಬರೆಯುವಾಗ ನಾನು ಏನೋ ಕೆಲಸ ಹೇಳೋದು, ಅವನು ಅಮ್ಮ ನಾನು ಓದ್ಲಿಕ್ಕೆ ಕೂತ್ಕೊಂಡಾಗ ನೀನು ಕೆಲಸ ಹೇಳ್ತೀಯಲ್ಲ ಅಂತ ಅವನು ಹೇಳೋದು. ನಾವು ನಿನಗೇನಾದ್ರು ಕೆಲಸ ಹೇಳಿದ ತಕ್ಷಣ ನಿನಗೆ ಓದೋದು ನೆನಪಾಗುತ್ತೆ, ಹೋಮ್ವರ್ಕ್ ನೆನಪಾಗುತ್ತೆ ಅಂತ ನಾವು ಜಗಳ ಮಾಡೋದು. ಆಗಬಾರ್ದು. ಒಂದು ಸಮಯ ಫಿಕ್ಸ್ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಾಗೆ. 5ರಿಂದ 6 ಓದುವ ಸಮಯ. ಆ ಟೈಮಲ್ಲಿ ನಾನು ಮನೆಯಲ್ಲಿ ಟಿ ವಿ ಹಾಕಲಿಲ್ಲ, ನಾನು ಮನೆಯಲ್ಲಿ ಮೊಬೈಲಲ್ಲಿ ಗಟ್ಟಿಯಾಗಿ ಮಾತಾಡೋದಿಲ್ಲ, ನಾನು ನೆಂಟರನ್ನ ಮನೆಗೆ ಕರೆಯೋದಿಲ್ಲ. 5ರಿಂದ 6 ನಾನು ಯಾರ ಮನೆಗೂ ಎದ್ದು ಹೋಗೋದಿಲ್ಲ. 5ರಿಂದ 6 ಮಕ್ಕಳು ಮನೆಗೆ ಬರ್ತಾರೆ. ನಾನು ಆ ಸಮಯದಲ್ಲಿ ಸಾಧ್ಯವಾದರೆ ನನ್ನ ಕೆಲಸಗಳನ್ನು ಮುಗಿಸ್ಕೊಂಡು ಅವ್ರಿಗೊಂದು ಚಹಾ ಕಾಫಿ ಮಾಡಿಕೊಂಡು ಓದುವ ವಾತಾವರಣ ಕಲ್ಪಿಸ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಅಡುಗೆ ಕೆಲಸಗಳು ಮುಗಿಸ್ಕೊಳ್ತೇನೆ, ಅದಕ್ಕಿಂತ ಮುಂಚೆ ನನ್ನ ಪಾತ್ರೆ ತೊಳೆಯೋ ಕೆಲಸ ಮುಗಿಸ್ಕೊಳ್ತೇನೆ. ಯಾಕೆ? ಅವನು ಓದೋ ಸಮಯದಲ್ಲಿ ನಾನು ಜೋರಾಗಿ ಮಾತಾಡೋದು, ನಾನು ಜೋರಾಗಿ ಶಬ್ದ ಮಾಡೋದು, ನಾನು ಆ ಟೈಮಲ್ಲಿ ಮನೆಯವರ ಜೊತೆಗೆ ಜಗಳ ಮಾಡೋದು ಆಗಬಾರ್ದು. ಈ ರೀತಿಯ ಸಣ್ಣ ಪುಟ್ಟ ತ್ಯಾಗಗಳು ನೀವು ಮಾಡ್ತಾ ಇದ್ದರೆ ಅದು ಎಲ್ಲ ಮಕ್ಕಳ ಮನಸ್ಸಲ್ಲಿ ಕೂತ್ಕೊಳ್ತದೆ. ನನಗೋಸ್ಕರ ನನ್ನ ತಂದೆ ತಾಯಿಗಳು ಎಷ್ಟು ತ್ಯಾಗ ಮಾಡ್ತಾ ಇದ್ದಾರಲ್ಲ, ಅವರ ದಿನಚರಿಯಲ್ಲಿ ಎಷ್ಟು ವ್ಯತ್ಯಾಸ ಮಾಡ್ಕೊಳ್ತಿದ್ದಾರಲ್ಲ, ನನಗೋಸ್ಕರ ಎಷ್ಟು ತ್ಯಾಗ ಮಾಡ್ತಿದ್ರೆ ನಾನು ಒಳ್ಳೆ ರೀತಿಯಲ್ಲಿ ಓದಿ ಮುಂದೆ ಬರಬೇಕು ಅಂತ ಅವ್ರ ಮನಸ್ಸಲ್ಲಿ ನಿರ್ಧಾರ ಮಾಡ್ತಾರೆ. ಒಂದು ಹುಡುಗ ಒಂದು ಸ್ಲಮ್ ಏರಿಯಾದಲ್ಲಿ, ಅಂದರೆ ಒಂದು ಫ್ಯಾಕ್ಟ್ರಿ ಪಕ್ಕದಲ್ಲಿ ಒಂದು ಸ್ಲಮ್ ಏರಿಯಾದಲ್ಲಿ ಓದ್ತಾ ಇದ್ದ. ಫ್ಯಾಕ್ಟ್ರಿ ಇಡೀ ರಾತ್ರಿ 12-1 ಗಂಟೆವರೆಗೂ ಕೆಲಸ ಮಾಡ್ತದೆ. ಅಷ್ಟರವರೆಗೂ ಜೋರಾಗಿ ಶಬ್ದ ಮಾಡ್ತಾ ಇರುತ್ತೆ, ಒಬ್ರಿಗೊಬ್ರು ಮಾತಾಡಿದರೆ ಕೇಳಿಸೋದಿಲ್ಲ. ಅಂತಹ ಶಬ್ದದಲ್ಲಿ ಆ ಹುಡುಗ ಓದ್ತಾ ಇದ್ದ. ಅವರಪ್ಪನಿಗೆ ಹೇಳ್ದ, ಅಪ್ಪ ನಾನು IAS ಮಾಡಬೇಕು ಅಂತಿದ್ದೀನಿ. IAS ಅಂದರೆ ಏನು ನನಗೆ ಗೊತ್ತಿಲ್ಲ ಮಗ, ನಾನೇನು ಮಾಡಬೇಕು ಹೇಳು. ಅಲ್ಲಪ್ಪ, ಅದಕ್ಕೆ ಒಂದು 2-3 ವರ್ಷ ಕೂತ್ಕೊಂಡು ಓದಬೇಕು, ನಾನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನೀನೇ ಇನ್ನೂ 2-3 ವರ್ಷ ಕೆಲಸ ಮಾಡಬೇಕಾಗುತ್ತೆ. ನಾನು ಎಷ್ಟು ಕೆಲಸ ಮಾಡಬೇಕು ಹೇಳು. ಅವನು ರಿಕ್ಷಾ, ಕಾಲಲ್ಲಿ ತುಳಿಯುವಂಥ ರಿಕ್ಷಾ ತುಳಿತಾ ಇದ್ದ ಅಪ್ಪ ಹೇಳ್ತಾನೆ, ನಾನು ಈಗ 1 ಹೊತ್ತು ದುಡಿತಾ ಇದ್ದೀನಿ, ನಿನಗೆ ಹೆಚ್ಚು ನಾನು ದುಡಿಬೇಕು ಅಂತ ಅನಿಸಿದರೆ ಬೇಕಾದ್ರೆ 2 ರೌಂಡ್ ದುಡಿತೀನಿ, ರಾತ್ರಿ 1 ರೌಂಡ್ ಹೋಗಿ ಬರ್ತೀನಿ, ನೀನು ಏನು ಓದಬೇಕಂತಿದೆ ಅದು ಓದು, ನನಗೆ ಕೂತು ಓದಿಸ್ಲಿಕ್ಕಾಗೋದಿಲ್ಲ, ಆದರೆ ನಿನಗೇನು ಬೇಕೋ ಆ ವಾತಾವರಣ ನಾನು ಮಾಡಿಸ್ಕೊಡ್ತೀನಿ. ಈ ಹುಡುಗ ಸಾಯಂಕಾಲ ಗಲಾಟೆ ಇದ್ದಾಗ ಮಲ್ಕೊಳ್ತಾ ಇದ್ದು. 2 ಬ್ರೇಕ್ ಇರ್ತಿತ್ತು ಫ್ಯಾಕ್ಟ್ರಿಗೆ. ಸಾಯಂಕಾಲ 1 ರೌಂಡು ಬ್ರೇಕ್ ಇರ್ತದೆ, ಆವಾಗ ಶಬ್ದ ನಿಶ್ಶಬ್ದವಾಗಿರ್ತದೆ. ಆ ಟೈಮಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ದ. ಮತ್ತೆ ಸೌಂಡ್ ಶುರುವಾಗುತ್ತೆ, ಅವನು ಊಟ ಮಾಡಿ ಮಲ್ಕೊಳ್ತಾನೆ. ಮಲ್ಕೊಂಡ್ಮೇಲೆ ಅಪ್ಪ 2ನೇ ರೌಂಡು ರಿಕ್ಷಾ ತುಳಿದು ಬಂದು ರಾತ್ರಿ 1 ಗಂಟೆಗೆ ಮಗನನ್ನು ಎಬ್ಬಿಸ್ತಾನೆ. ಯಾವಾಗ? ಕಾರ್ಖಾನೆ ಕ್ಲೋಸ್, ರೆಸ್ಟ್ ಇದ್ದಾಗ. ಆ ಗಲಾಟೆ ಕಡಿಮೆ ಆದಾಗ ಈ ಹುಡುಗ ಎದ್ದು ಆ ನಿಶ್ಶಬ್ದ ವಾತಾವರಣದಲ್ಲಿ ಕೂತ್ಕೊಂಡು ಓದ್ತಾನೆ. ಈ ರೀತಿ ಓದಿ ಅವನು IAS ಪಾಸ್ ಮಾಡಿ DC ಆಗ್ತಾನೆ. ಅವನ ಹೆಸರು ಗೋವಿಂದ ಜೈಸ್ವಾಲ್ ಅಂತ ಹೇಳಿ ಒಂದು ಹುಡುಗ. ಇಲ್ಲಿ ನಮ್ಮ ಮಕ್ಕಳು ಓದಿ ಮುಂದೆ ಬರಲಿಕ್ಕೆ, ಅವರ ಕನಸುಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಯಾವ ತೊಂದರೆಗಳು ಅಡ್ಡ ಬರೋದಿಲ್ಲ. ನಾವು ನಿರ್ಧಾರ ಮಾಡಬೇಕಾಗಿಲ್ಲ, ಅಯ್ಯೋ ನಮ್ಮ ಹಣೆ ಬರ ಇಷ್ಟೇ, ನಮಗೆ ಅನುಕೂಲ ಇಲ್ಲ, ನಮ್ಮ ಮಕ್ಕಳಿಗೆ ಜಾಸ್ತಿ ಏನು ಓದಿಸೋಕ್ಕಾಗಲ್ಲ, ಒಂದು 10ನೇ ಕ್ಲಾಸ್ ಮಾಡಿ ಮದುವೆ ಮಾಡಿಬಿಟ್ರೆ ಆಯಿತು, ಒಂದು PUCವರೆಗೂ ಏನೋ ಓದಿಸ್ತಾರೆ, ಓದಿಸಿದ ಮೇಲೆ ನಮ್ಮ ಜೊತೆ ಕೆಲಸಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಆಯಿತು ಅಂಥೇಳಿ ನಿರ್ಧಾರ ಮಾಡಬೇಡಿ. ಅವರ ಆಸೆಗಳು ಎಷ್ಟಿದೆ, ಅವರ ಓದುವ ಆಸಕ್ತಿ ಎಷ್ಟಿದೆ, ಅಲ್ಲಿವರೆಗೂ ನೀವು
ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ನಾವು ಹಿಂದೆ ಕಂಡಿದ್ದೇವೆ ಎಷ್ಟೋ ಸಲ ಈ ಶಾಲೆಯ ಶಿಕ್ಷಕರು ಪೋಷಕರ ಜೊತೆಗೆ ಹೆಚ್ಚು ಕಡಿಮೆ ಜಗಳಕ್ಕೆ ನಿಂತು ಮದುವೆಗಳನ್ನು ನಿಲ್ಲಿಸಿ ಆ ಮಕ್ಕಳು ಓದಲಿ ಅಂಥೇಳಿ ಪ್ರಯತ್ನ ಮಾಡಿದ್ದಿದೆ. ಇನ್ಯಾರೋ ನಮ್ಮ ಮಕ್ಕಳು ಒಂದು ಉತ್ತಮ ಭವಿಷ್ಯವನ್ನು ಕಾಣಲಿ ಅಂಥೇಳಿ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಹೆತ್ತವರಾಗಿ ನಾವು ಎಷ್ಟು ಜವಾಬ್ದಾರಿ ತೆಗೆದುಕೊಳ್ಬೇಕು. ಓದಿನ ವಿಷಯ ಇರಬೇಕು, ಆರೋಗ್ಯದ ವಿಷಯದಲ್ಲಿರಬೇಕು. ನನ್ನ ಮಕ್ಕಳು ಆರೋಗ್ಯಯುತರಾಗಿರ್ಬೇಕಂತಂದರೆ ನಾನು ಏನು ಮಾಡಬೇಕು? ನಾನು ಒಂದು ಅವರಿಗೆ ಪೌಷ್ಟಿಕಾಂಶ ಆಹಾರ ಇರ್ತಕ್ಕಂಥ ಅಡುಗೆಯನ್ನು ಮಾಡಬೇಕು. ಮನೆಯಲ್ಲಿ ಒಳ್ಳೆಯ ವಾತಾವರಣ ಮಕ್ಕಳಿಗೆ ಸಿಗಬೇಕು. ನಾವು ಮನುಷ್ಯರು, ನಮಗೆ ಕೋಪ ತಾಪ ಸಿಟ್ಟು ಎಲ್ಲ ಇದೆ. ಆದರೆ ಸಾಧ್ಯವಾದಷ್ಟು ಮಕ್ಕಳ ಎದುರಲ್ಲಿ ಕಿತ್ತಾಡೋದು, ಒಬ್ರಿಗೊಬ್ಬರು ಜಗಳ ಮಾಡ್ಕೊಳ್ಳೋದು, ಗಂಡ ಹೆಂಡತಿ ಬೈದಾಡ್ಕೊಳ್ಳೋದು, ಅತ್ತೆ ಸೊಸೆ ಒಬ್ರಿಗೊಬ್ಬರು ಕೆಟ್ಟದಾಗಿ ಮಾತಾಡ್ಕೊಳ್ಳೋದು, ಅತ್ತಿಗೆ ನಾದಿನಿಯರು ಒಬ್ರಿಗೊಬ್ಬರು ಕೆಟ್ಟ ಶಬ್ದಗಳನ್ನು ಹೇಳ್ಕೊಳ್ಳೋದು, ಈ ಮಕ್ಕಳ ಎದುರಲ್ಲಿ ಇದನ್ನು ಮಾಡಬೇಡಿ. ಸರ್ ಏನು ಸರ್ ಈಗ ಹೇಳ್ಬಿಟ್ರೆ ನಾವು ಜಗಳ ಮಾಡಲಿಕ್ಕಿಲ್ವಾ? ಎಷ್ಟೊಂದು ಸಿಟ್ಟು ಬರ್ತದೆ, ಜಗಳ ಆಗ್ತದೆ, ನನ್ನ ಗಂಡನಿಗೆ ಜವಾಬ್ದಾರಿ ಇಲ್ಲ, ನನ್ನ ಹೆಂಡತಿ ನಾನು ಹೇಳಿದ ಮಾತು ಕೇಳೋದಿಲ್ಲ, ಜಗಳ ಆಗುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನಿಮ್ಮ ಮಕ್ಕಳ ಎದುರಲ್ಲಿ ಈ ತಪ್ಪುಗಳನ್ನು ಮಾಡಬೇಡಿ. ಇವತ್ತು ಎಷ್ಟೋ ಜನ ವಯಸ್ಸಿಗೆ ಬಂದಂಥ ಮಕ್ಕಳು ನಾನು ಮದುವೆ ಆಗೋದಿಲ್ಲ ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ. ನನಗೆ ಮದುವೆ ಅಂದರೆ ಇಷ್ಟ ಇಲ್ಲ ಅಂತ ಎಷ್ಟೋ ಹುಡುಗಿಯರು ನಿರ್ಧಾರ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಖುಷಿಯಾಗಿ ಇದ್ದ ತಂದೆ ತಾಯಿಗಳನ್ನ ಅವ್ರು ನೋಡೇ ಇಲ್ಲ. ಮನೆಯಲ್ಲಿ ಅಮ್ಮ ಅಳ್ತಾಳೆ, ದಿನ ಚಿಕ್ಕಮ್ಮ ಅಳ್ತಾಳೆ, ಅಪ್ಪ ಯಾಕಾದರೂ ಮದುವೆ ಆದೆ ಅಂತಾನೆ ಇಬ್ಬರು ದಿನ ಜಗಳ ಮಾಡ್ಕೊಳ್ತಾರೆ. ಅಪ್ಪನ ಕಂಡ್ರೆ ಅಮ್ಮನಿಗಾಗೋದಿಲ್ಲ, ಅಮ್ಮನ ಕಂಡ್ರೆ ಅಪ್ಪನಿಗಾಗೋದಿಲ್ಲ. ಮದುವೆಯಾಗಿ ಯಾರು ಖುಷಿಯಾಗಿದ್ದಾರೆ? ಸೊ ನಮ್ಮ ಮಕ್ಕಳಿಗೆ ಖುಷಿಯಾಗಿರ್ತಕ್ಕಂಥ ದಂಪತಿಗಳು, ಗಂಡ ಹೆಂಡತಿ ರೆಸ್ಪೆಕ್ಟ್ಫುಲ್, ಒಬ್ರಿಗೊಬ್ರು ಗೌರವ ಕೊಟ್ಕೊಂಡು ಇರ್ತಾ ಇರೋದನ್ನು ನಮ್ಮ ಮನೆಗಳಲ್ಲೇ ನೋಡಬೇಕು. ಅವರು ಇರುತ್ತೆ, ಭಿನ್ನಾಭಿಪ್ರಾಯಗಳು ಎಲ್ಲರ ಮನೇಲಿ ಇರ್ತದೆ. ಆದರೆ ಮಕ್ಕಳ ಎದುರಲ್ಲಿ ತಾಯಿ, ಮಕ್ಕಳ ಎದುರಲ್ಲಿ ತಂದೆಯನ್ನು ಬೈಬಾರ್ದು. ಮಕ್ಕಳ ಎದುರಲ್ಲಿ ತಂದೆ ಆದವನು ತಾಯಿಗೆ ಗೌರವ ಕೊಡಬೇಕು. ಎಷ್ಟೊಂದು ಕೆಲಸಗಳು ತಾಯಿ ಮಾಡ್ತಾಳೆ ಮಕ್ಕಳಿಗೋಸ್ಕರ. ತಂದೆ ಮಾಡ್ಬೋದಾದ ಒಂದು ಕೆಲಸ ಏನಂದರೆ ಆ ತಾಯಿಗೆ ಮಕ್ಕಳ ಎದುರಲ್ಲಿ ಗೌರವ ಕೊಡುವಂಥದ್ದು. ಈ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಮನೆಯಲ್ಲಿ ಈ ವಾತಾವರಣನ ಸೃಷ್ಟಿಸಬೇಕು. ಇದನ್ನು ಬೇರೆ ಯಾರೋ ನಮ್ಮ ಮನೆಯಲ್ಲಿ ಬಂದು ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ ಮಕ್ಕಳಿಗೆ. ಇವತ್ತು ಶಾಲೆಯಲ್ಲಿ ಅವರಿಗೆ ಸಮಾಜ, ವಿಜ್ಞಾನ, ಗಣಿತ, ಇಂಗ್ಲೀಷು, ಕನ್ನಡ ಎಲ್ಲ ಸಬ್ಜೆಕ್ಟ್ಗಳು ಕಲಿಸ್ತಾರೆ. ಆದರೆ ಮಾನವ ಸಂಬಂಧಗಳಲ್ಲಿ ನಂಬಿಕೆಯನ್ನು ನಾವೇ ಕಲಿಸ್ಬೇಕು. ಎಲ್ಲರೂ ಒಳ್ಳೆಯವರೇ, ಎಲ್ಲ ವ್ಯಕ್ತಿಗಳು ಒಳ್ಳೆಯವರೇ, ಈ ಭಾವನೆ ಬರಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಪ್ರಾರಂಭ ಆಗಬೇಕು. ಆ ಮಕ್ಕಳ ಜೊತೆಯಲ್ಲಿ ನಾವು ಆ ರೀತಿ ನಡ್ಕೊಳ್ಬೇಕು. ಆ ಮಗುವನ್ನು ನಾವು ಇಷ್ಟಪಡ್ತಾ ಇದ್ದೀವಿ ಅನ್ನೋದನ್ನು ನಮ್ಮ ಮಾತುಗಳಲ್ಲಿ ತೋರಿಸ್ಬೇಕು. ಯಾವಾಗ ಆ ಮಗುವಿಗೆ, ನಮ್ಮ ಮಗ ನಮ್ಮ ಮಗಳಿಗೆ ನೀನಂದರೆ ನನಗಿಷ್ಟ, ನೀನಂದರೆ ನನಗೆ ಪ್ರೀತಿ ಅಂಥೇಳಿ ಆ ಭಾವನೆಯನ್ನು ಕೊಡ್ತೇವೆ, ಆ ಮಗು ತನ್ನನ್ನು ತಾನು ಇಷ್ಟಪಡ್ತದೆ. ಯಾವ ಮಕ್ಕಳಿಗೆ ನಾವು ನೀನಂದರೆ ನನಗಿಷ್ಟ, ನೀನಂದರೆ ನನಗೆ ಪ್ರೀತಿ ಅನ್ನೋ ಭಾವನೆ ಕೊಡ್ತೇವೆ, ಆ ಮಗು ಕೀಳರಿಮೆಯಿಂದ ಬಳಲುವುದಿಲ್ಲ. ಯಾವ ಮಕ್ಕಳು ಕೀಳರಿಮೆಯಿಂದ ಹೊರಗೆ ಬರ್ತಾರೆ ಅವರು ಯಾವತ್ತೂ ಕೆಟ್ಟ ಕೆಲಸಗಳಿಗೆ ಹೋಗೋದಿಲ್ಲ. ಎಲ್ಲಿ ಬೇಕಿದ್ದರೂ ನುಗ್ಗಿ ಕೆಲಸ ಮಾಡ್ತಾರೆ ಅವರು. ಇವತ್ತು ನಾವು ನಮ್ಮ ಮನೆಯ ಮಕ್ಕಳಿಗೆ ನಿನ್ನ ಮುಖ ನೋಡ್ಕೊ, ನಿನ್ನ ರೂಮ್ ನೋಡ್ಕೊ, ನಿನ್ನ ಪುಸ್ತಕ ನೋಡ್ಕೊ, ನೀನು ಉದ್ಧಾರ ಆಗೋದಿಲ್ಲ, ನಿನ್ನಿಂದ ಏನು ಒಳ್ಳೆ ಕೆಲಸ ಆಗೋದಿಲ್ಲ, ನಿನ್ನ ಹಣೆ ಬರ ಇಷ್ಟೇ ಅಂತ ಪ್ರತಿನಿತ್ಯ ಬೈತಾ ಇರ್ತೇವೆ. ಆ ಮಗು ಫಸ್ಟು ತನ್ನನ್ನು ತಾನು ಇಷ್ಟಪಡೋದಿಲ್ಲ. ಅಯ್ಯೋ ನಾನು ಸರಿ ಇಲ್ಲ ಅಂತೆ, ನನ್ನಿಂದ ಏನು ಆಗೋದಿಲ್ಲ ಅಂತೆ. ಯಾರು ಹೇಳಿದ್ದು? ನನ್ನ ಅಪ್ಪ, ನನ್ನ ಅಮ್ಮ. ನಿನ್ನಿಂದ ಏನು ಒಳ್ಳೆಯದಾಗೋದಿಲ್ಲ. ಯಾವಾಗಲೂ ಕಂಪೇರ್ ಮಾಡೋದು, ನೋಡು ಅವ್ರ ಮಕ್ಕಳು ಹೇಗಿದ್ದಾರೆ, ನೋಡು ಅವ್ರ ಮಗಳು ಹೇಗಿದ್ದಾಳೆ, ನೋಡು ಅವ್ರ ಮಗ ಹೇಗಿದ್ದಾನೆ ಅಂತ. ಹಾಗಿದ್ದರೆ ನಾನು ಒಳ್ಳೆಯವನಲ್ಲ, ನನ್ನಿಂದ ಏನು ಆಗೋದಿಲ್ಲ. ಮನೆಯಲ್ಲಿ ಆ ಕೀಳರಿಮೆಯನ್ನು ನಾವು ಬೆಳೆಸಿಬಿಡ್ತೇವೆ. ನಮ್ಮ ಮಾತುಗಳಿಗೆ ಆ ಶಕ್ತಿ ಇದೆ, ಆದರೆ ಆ ಮಾತುಗಳಿಗೆ ಒಳ್ಳೆಯ ಶಕ್ತಿ ಕೂಡ ಇದೆ. ನೀನಂದರೆ ನನಗಿಷ್ಟ ಮಗ, ನಾನು ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದಿರ್ತೀನಿ, ನಿನ್ನ ಮುಖ ನೋಡಿಬಿಟ್ರೆ ನನಗೆ ಎಲ್ಲ ಸುಸ್ತು ಮಾಯ ಆಗ್ತದೆ. ನಾನು ಮನೆಗೆ ಬರೋದೇ ನಿನ್ನ ಮುಖ ನೋಡಲಿಕ್ಕೆ. ಎಲ್ಲಿ ನನ್ನ ಮಗಳು ಎಲ್ಲಿದ್ದಾಳೆ ನಾನು ನೋಡಬೇಕು, ಎಲ್ಲಿ ನನ್ನ ಮಗ ಎಲ್ಲಿದ್ದಾನೆ ನಾನು ನೋಡಬೇಕು. ಆ ಭಾವನೆಯನ್ನು ನೀವು ಕೊಟ್ಟರೆ ಆ ಮಕ್ಕಳ ಆತ್ಮವಿಶ್ವಾಸವನ್ನು ಅದು ಹೆಚ್ಚಿಸುತ್ತೆ. ನೀವು ಮಕ್ಕಳಿಗೋಸ್ಕರ ಆಸ್ತಿ ಮಾಡಿಲ್ಲ ಅಂತ ಯಾರೂ ಕೇಳೋದಿಲ್ಲ, ಆದರೆ ಮಕ್ಕಳಲ್ಲಿ ಒಂದು ಆತ್ಮಾನುಭೂತಿಯನ್ನು ಬೆಳೆಸಿದಿರಿ, ಅವರಿಗೆ ಒಂದು ಸ್ವಾಭಿಮಾನವನ್ನು ಬೆಳೆಸಿದಿರಿ, ಮಕ್ಕಳಿಗೆ ತಮ್ಮನ್ನು ತಾವು ಇಷ್ಟಪಟ್ಟುಕೊಳ್ಳುವಾಗೆ ನೀವು ಬೆಳೆಸಿದಿರಿ. ಅದು ಏನು ಕಡಿಮೆ ಕೆಲಸ ಅಲ್ಲ. ಯಾಕೆಂದರೆ ಆ ಮಗು
ಹಿಂದೆ ತಿರುಗಿ ನೋಡೋದಿಲ್ಲ. ನಾನು ಏನೇ ಕೆಲಸ ಮಾಡಿದರೂ ನನ್ನ ಅಪ್ಪ ಅಮ್ಮ ನನ್ನನ್ನು ಒಪ್ಪಿಕೊಳ್ತಾರೆ. ನಾನು ಮಾಡಿದ್ದು ತಪ್ಪಿರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನನ್ನ ಅಪ್ಪ ಅಮ್ಮ ನನಗೆ ಒಪ್ಕೊಳ್ತಾರೆ ಅಂತ. ನಮ್ಮ ಮಕ್ಕಳನ್ನು ನಾವು ನಂಬಬೇಕು, ಆ ನಂಬಿಕೆಯನ್ನು ನಾವು ಬೆಳೆಸಬೇಕು. ನಮ್ಮ ಮಕ್ಕಳಲ್ಲಿ ನಮಗೆ ಅಪನಂಬಿಕೆ ಬೇಡ ಅಲ್ವಾ? ಯಾರ್ದೋ ಮನೆಯ ಮಕ್ಕಳು ಬಂದರೆ ಅವ್ರನ್ನ ಚೆನ್ನಾಗಿ ಕೇಳ್ಕೊಳ್ತೇವೆ, ಪಕ್ಕದ ಮನೆ ಮಕ್ಕಳು ಹೇಳಿದ್ದನ್ನು ಕೇಳ್ತೇವೆ. ನನ್ನ ಮಗನ ನಂಬಲಿಕ್ಕಾಗೋದಿಲ್ಲ, ಇವನು ಸುಳ್ಳು ಹೇಳ್ತಾನೆ, ಇವನು ಸರಿ ಇಲ್ಲ. ಏನಾದರೂ ಒಂದು ಮಗು ಹೇಳಿದರೂ ಕೂಡ ನೀನೇನೋ ತಪ್ಪು ಮಾಡಿರ್ತೀಯ, ಇಲ್ಲಮ್ಮ ನಾನು ಮಾಡಿಲ್ಲ, ಬೇಕಿದ್ರೆ ಯಾರನ್ನಾರು ಕೇಳು, ಇಲ್ಲ ನಾನು ಟೀಚರ್ನ ಕೇಳ್ತೇನೆ, ಆಮೇಲೆ ಗೊತ್ತಾಗ್ತದೆ ನೀನು ಹೇಳೋದು ಸರಿನಾ ಸುಳ್ಳ ಅಂತ. ಮಕ್ಕಳ ಮೇಲೆ ಅಪನಂಬಿಕೆ ತೋರಿಸ್ಬೇಡಿ, ನಿಮ್ಮದೇ ಮಕ್ಕಳವರು. ನೀನಂದರೆ ನನಗಿಷ್ಟ ಅನ್ನುವ ಮಾತಿದೆಯಲ್ವಾ, ಅದು ಅವನ ಆತ್ಮವಿಶ್ವಾಸವನ್ನು ಬೆಳೆಸುತ್ತೆ. ಅದು ನೀವು ಕೊಡಬಹುದಾದಂಥ ದೊಡ್ಡ ಆಸ್ತಿ. ಮೊದಲನೇದು ಏನು ಹೇಳಿದೆ ನಾನು, ಆಸ್ತಿ ಅವರ ಎದುರಲ್ಲಿ ತಂದೆ ತಾಯಿಗಳು ಗೌರವಯುತವಾಗಿ ಬಾಳೋದು. ಎರಡನೇದು ದೊಡ್ಡ ಆಸ್ತಿ ನೀವು ಕೊಡೋದೇನೋ, ನೀನಂದರೆ ನನಗಿಷ್ಟ ಅಂತ. ಇವತ್ತು ತಂದೆ ತಾಯಿಗಳ ಪ್ರೀತಿ, ವಿಶ್ವಾಸ, ಮಾನ್ಯತೆ ಸಿಗದೇ ಇದ್ದ ಮಕ್ಕಳು ಏನಾಗ್ತಿದ್ದಾರೆ ಗೊತ್ತಾ ನಿಮಗೆ? ಹೊರಗಡೆ ಎಲ್ಲ ಏನು ಗಲಾಟೆಗಳಾಗ್ತದೆ, ಹೊರಗಡೆ ಏನು ಅನಾಹುತಗಳಾಗ್ತಾ ಇದೆ, ಆಕ್ರಮಣಶೀಲತೆ ಆಗ್ತಾ ಇದೆ, ಕೊಲೆ ದರೋಡೆಗಳಾಗ್ತಾ ಇದೆ, ರೇಪ್ಸ್ ಆಗ್ತಾ ಇದೆ. ಇವೆಲ್ಲ ಏನಾಗ್ತಾ ಇದೆ ಅಂದರೆ, ಯಾವುದೋ ಮನೆಗಳಲ್ಲಿ ಆ ಮನೆಯ ಸದಸ್ಯರ ಜೊತೆಗೆ ಅವರ ನಂಟು ಚೆನ್ನಾಗಿಲ್ಲದಕ್ಕೋಸ್ಕರ, ಅವರ ಮನೆಯಲ್ಲಿ ಗುರುತಿಸುವಿಕೆ ಇಲ್ಲದಕ್ಕೋಸ್ಕರ, ಅವರ ಮನೆಯ ಪ್ರೀತಿ ಇಲ್ಲದಕ್ಕೋಸ್ಕರ ಅವರು ಅದನ್ನು ಹೊರಗಡೆ ಹುಡ್ಕೊಳ್ಳಿಕ್ಕೆ ಹೋಗ್ತಾರೆ. ಅವರು ತಪ್ಪು ಜನರ ಸಹವಾಸಕ್ಕೆ ಒಳಗಾಗ್ತಾರೆ. ಮನೆಯಲ್ಲಿ ಅವರಿಗೆ ಪ್ರೀತಿ ವಿಶ್ವಾಸ ಸಿಗ್ತಾ ಇದೆ ಅಂದರೆ ಅವ್ರು ಯಾರೋ ತಪ್ಪು ಜನರ ಜೊತೆಗೆ ಸೇರಿಕೊಳ್ಳೋದಿಲ್ಲ. ಅವ್ರ ಜೊತೆಗೆ ಸೇರಿಕೊಂಡು ನಾಳೆ ದಿನ ಮದ್ಯ, ಮಾದಕ ದ್ರವ್ಯ ವ್ಯಸನಗಳು, ಡ್ರಗ್ಸು ಇಂಥದಕ್ಕೆ ಬಲಿಯಾಗ್ತಾರೆ. ಅದು ಹೋಗಬಾರ್ದು, ಅದಕ್ಕೊಂದು ಸುರಕ್ಷಾ ಚಕ್ರ ಕಟ್ಟಬೇಕು ಅಂದರೆ ತಂದೆ ತಾಯಿಗಳು ನಿರಂತರವಾಗಿ ಅವ್ರ ಜೊತೆಗೆ ಮಾತಾಡ್ತಾ ಇರಬೇಕು. ಯಾವ ಮಕ್ಕಳು ತಂದೆ ತಾಯಿಗಳ ಜೊತೆಗೆ ನಿರಂತರ ಸಂವಹನ, ಕಮ್ಯುನಿಕೇಷನಲ್ಲಿ ಇರ್ತಾರೆ, ಆ ಮಕ್ಕಳು ತಪ್ಪು ದಾರಿಗೆ ಹೋಗೋ ಸಾಧ್ಯತೆ ಕಡಿಮೆ. ಒಂದು ಸಣ್ಣ ಅಬ್ಸರ್ವೇಷನ್ ಏನು ಹೇಳ್ತದೆ ಅಂತಂದರೆ, ಯಾವ ಬಾಲಕರು ತಮ್ಮ ತಂದೆ ತಾಯಿಗಳ ಜೊತೆಗೆ ಪ್ರತಿನಿತ್ಯ ಮಾತಾಡ್ತಾರೆ, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾರೆ, ಯಾವ ಮನೆಗಳಲ್ಲಿ ನಿರಂತರವಾಗಿ ಅವರ ಬಾಲಕರ ಜೊತೆಗೆ ತಂದೆ ಅಥವಾ ತಾಯಿ ಮಾತಾಡ್ಕೊಳ್ತಾರೆ, ಆ ಮಕ್ಕಳು ಮದ್ಯ, ಮಾದಕ ದ್ರವ್ಯ ವ್ಯಸನಗಳಿಗೆ, ಚಟಗಳಿಗೆ ಬಲಿಯಾಗೋ ಸಾಧ್ಯತೆ ಕಡಿಮೆ. ಯಾವ ಬಾಲಕಿಯರು ತಮ್ಮ ತಂದೆ ತಾಯಿಗಳ ಜೊತೆಗೆ ನಿರಂತರವಾದ ಸಂಪರ್ಕದಲ್ಲಿರ್ತಾರೆ, ಅಪ್ಪ ಅಮ್ಮನ ಜೊತೆಗೆ ಪ್ರತಿನಿತ್ಯ ಮಾತಾಡ್ತಾರೆ, ಪ್ರೀತಿಯಿಂದ ಇರ್ತಾರೆ, ಆ ಬಾಲಕಿಯರು ಅಪ್ರಾಪ್ತ ವಯಸ್ಸಿನಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಅಂತ ದಾರಿ ತಪ್ಪುವ ಸಾಧ್ಯತೆ ತುಂಬ ಕಡಿಮೆ. ಇದರ ಅರ್ಥ ಏನು? ನಮ್ಮ ಮಕ್ಕಳ ಜೊತೆಗೆ ನಾವು ಸಮಯ ಕಳಿಬೇಕು. ಏನು ಸಮಯ ಕಳೆಯುದು ಸರ್, ನಾವು ಅವ್ರ ಜೊತೆಗೆ ಇರ್ತೀವಿ, ಒಂದೇ ಮನೇಲಿ ಇರ್ತೀವಿ ಅಂತ ನಿಮಗೆ ಅನಿಸ್ಬೋದು. ಸುಮ್ಮನೆ ಅವ್ರ ಪಾಡಿಗೆ ಅವರಿದ್ದರು, ನಮ್ಮ ಪಾಡಿಗೆ ನಾವಿದ್ದರು ಅಂದರೆ ಜೊತೆಗಿದ್ದಾಗೆ ಅಲ್ಲ, ಸಮಯ ಕಳೆಯೋದಲ್ಲ. ಸಾಯಂಕಾಲ ಮಕ್ಕಳು ಬರ್ತಾರೆ ಅಂದರೆ ನಮ್ಮ ಎಲ್ಲ ಕೆಲಸನ ಬದಿಗಿಟ್ಟು, ಇವತ್ತು ಶಾಲೆ ಹೇಗಿತ್ತು, ಇವತ್ತು ಏನು ಕಲ್ತಿ ನೀನು, ನಿಮ್ಮ ಟೀಚರ್ ಏನು ಹೇಳ್ಕೊಟ್ರು, ನಿಮ್ಮ ಪರೀಕ್ಷೆಗಳು ಯಾವಾಗಿದೆ, ನಿನ್ನ ಸ್ನೇಹಿತರು ಯಾರು, ನಿಮ್ಮ ಪರೀಕ್ಷೆಗಳು ಯಾವಾಗಿದೆ, ನಿಮ್ಮ ಸ್ಪೋರ್ಟ್ಸ್ ಯಾವಾಗಿದೆ, ನಿನ್ನ ನಾಟಕ ಯಾವಾಗಿದೆ, ಎಲ್ಲ ವಿಚಾರಗಳ ಬಗ್ಗೆ ಕೇಳಿ ತಿಳ್ಕೊಳ್ಳುವ ಆಸಕ್ತಿ ನಮಗಿರಬೇಕು. ಬೆಳಗ್ಗೆ ಶಾಲೆಗೆ ಹೊರಡ್ತಾರೆ ಮಕ್ಕಳು, ಒಂದು 5 ನಿಮಿಷ ನಮ್ಮ ಕೆಲಸಗಳನ್ನೆಲ್ಲ ಬದಿಗಿಟ್ಟು, ಅಯ್ಯೋ ಮಗ ಶಾಲೆಗೆ ಹೊರಟಿದ್ದಾನೆ, ಮಗಳು ಶಾಲೆಗೆ ಹೊರಟಿದ್ದಾಳೆ, ಬಾಕಿ ಕೆಲಸ ಆಮೇಲೆ ಮಾಡೋಣ. ಮಗ ಹೊರಟ್ಯಾ, ಬಾಕ್ಸ್ ತೆಗೆದುಕೊಂಡ್ಯಾ, ನೀರು ತೆಗೆದುಕೊಂಡ್ಯಾ, ಇವತ್ತು ಚೆನ್ನಾಗಿ ಓದು, ಏನಾದರೂ ಹೊಸದು ಕಲ್ತ್ಕೊಂಡು ಬಾ, ಬಂದು ನನಗೆ ಸಂಜೆ ಹೇಳು, ನಾನು ಸಾಯಂಕಾಲ ನಿನಗೋಸ್ಕರ ತಿಂಡಿ ಮಾಡಿ ಕಾಯ್ತಾ ಇರ್ತೀನಿ, ಬೇಗ ಬಂದುಬಿಡು. ಯಾರ ಮನೆಯಲ್ಲಿ ಅಮ್ಮನೋ, ಚಿಕ್ಕಮ್ಮನೋ, ಅಜ್ಜನೋ, ಅಜ್ಜಿನೋ ನನಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋ ಭಾವನೆ ಕೊಡ್ತಾರೆ, ಆ ಮಕ್ಕಳು ಸುಳ್ಳು ಹೇಳಿ ದಾರಿ ತಪ್ಪುವ ಸಾಧ್ಯತೆ ತುಂಬ ಕಡಿಮೆ. ನನಗೆ ಸ್ಪೆಷಲ್ ಕ್ಲಾಸ್ ಇತ್ತು ಅಂತ ಸುಳ್ಳು ಹೇಳಿ ಹೋಗೋದು, ನಾನು ಫ್ರೆಂಡ್ ಮನೆಯಲ್ಲಿ ಕಂಬೈನ್ಡ್ ಸ್ಟಡಿ ಮಾಡ್ತೀನಿ ಅಂತ ಹೋಗೋದು ಆಗೋದಿಲ್ಲ. ಯಾಕೆ? ನನ್ನ ಮನೆಯಲ್ಲಿ ನನ್ನಮ್ಮ ಕಾಯ್ತಾ ಇರ್ತಾರೆ, ನನ್ನ ಅಪ್ಪ ಕಾಯ್ತಾ ಇರ್ತಾರೆ ಅನ್ನೋ ಭಾವನೆ ನಾವು ಕೊಟ್ಟಿರ್ತೀವಿ. ಆದರೆ ಕೆಲವು ಮನೆಗಳಲ್ಲಿ ಏನಾಗ್ತದೆ, ಮಕ್ಕಳು ಮನೆಗೆ ಬರ್ತಾರೆ, ಮನೇಲಿ ಯಾರೂ ಇಲ್ಲ, ಅವರೇ ಮನೆಗೆ ಬರಬೇಕು, ಅವರೇ ಬೀಗ ತೆಗಿಬೇಕು, ಅವರೇ ಏನಾದರೂ ಇದ್ದರೆ ತಿನ್ನಬೇಕು, ಇಲ್ಲ ಮೊಬೈಲಲ್ಲಿ ಆಡ್ತಾ ಕೂತ್ಕೋಬೇಕು, ಇಲ್ಲ ಟಿ ವಿ ನೋಡ್ತಾ ಕೂತ್ಕೊಳ್ಬೇಕು. ಅಪ್ಪ ಮನೆಗೆ ಬಂದ ಇಲ್ಲ ಗೊತ್ತಿಲ್ಲ, ಅಮ್ಮ ಮನೆಗೆ ಬಂದರೆ ಇಲ್ಲ ಗೊತ್ತಿಲ್ಲ, ಮಗ ಮನೆಗೆ ಬಂದ ಇಲ್ಲ ಅಂತ ಅಪ್ಪನಿಗೆ ಗೊತ್ತಿಲ್ಲ. ಇದು ಆಗಬಾರ್ದು. ಸೊ ಅವರಿಗೋಸ್ಕರ ಅವರು ನಮ್ಮ ದಿನದ ಬಹುಮುಖ್ಯ ಭಾಗ ಆಗಿರಬೇಕು. ಮಕ್ಕಳು ನಮ್ಮ ಆಲೋಚನೆಗಳಲ್ಲಿ ಯಾವಾಗಲೂ ನಮ್ಮ ಮಕ್ಕಳ ಬಗ್ಗೆ ಆಲೋಚನೆ ಇರಬೇಕು. ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಅವರ ಸ್ನೇಹಿತರು ಯಾರು, ಅವರ ಟೀಚರ್ಸ್ ಯಾರು, ಇದು ನಮಗೆ ಗೊತ್ತಿರಬೇಕು.
ಇಲ್ಲದಿದ್ದರೆ ನಾಳೆ ದಿನ ಅವನು ಸುಮ್ಮನೆ ಹೇಳ್ತಾ ಇರ್ತಾನೆ, ನಾನು ರಾಜು ಮನೆಗೆ ಹೋಗಿರ್ತೀನಿ ಅಂತ. ನಿಮಗೆ ಇಡೀ ವರ್ಷ ಕಳೆದ ಮೇಲೆ ಗೊತ್ತಾಗುತ್ತೆ ರಾಜು ಅಂತ ಯಾರು ಕ್ಲಾಸ್ಮೇಟೇ ಇಲ್ಲ ಅಂತ ಅಲ್ವಾ? ಯಾಕೆ? ನಾನು ಯಾವತ್ತೂ ತಿಳ್ಕೊಳ್ಳೋಕ್ಕೆ ಹೋಗಲಿಲ್ಲ. ಮೊನ್ನೆ ಒಂದು ವಿದ್ಯಾರ್ಥಿ ಹತ್ರ ನಾನು ಮಾತಾಡ್ತಾ ಇದ್ದೆ. 2 ವರ್ಷ ಕಳೆದಿದೆ, ಅವನ ಡಿಗ್ರಿ 2 ವರ್ಷ ಕಳೆದಿದೆ. 2 ವರ್ಷ ಕಳೆದಿದ್ರೆ ಅವನು ಒಂದು ದಿನ ಕಾಲೇಜಿಗೆ ಹೋಗಿಲ್ಲ. ಯಾಕೆ ಅಂದರೆ ಅಪ್ಪ ಅಮ್ಮ ಕೂಡ ಹೋಗಲೇ ಇಲ್ಲ ಕಾಲೇಜಿಗೆ, ಟೀಚರ್ಸ್ ಹತ್ರ ಮಾತಾಡಲೇ ಇಲ್ಲ. ಅವರು ಒಂದು ಕಾಲೇಜಿನ ಸಂಪರ್ಕ ಸಂಖ್ಯೆ ಅಂತೇಳಿ ಇವನು ಕೊಟ್ಟಿದ್ದ, ನಿನಗೇನಾದ್ರು ಕಾಲೇಜ್ ಬಗ್ಗೆ ಕೇಳಬೇಕಂದ್ರೆ ಈ ನಂಬರ್ಗೆ ಫೋನ್ ಮಾಡು ಅಂತ. ಇವರು ಅಪ್ಪ ಅಮ್ಮ ಫೋನ್ ಮಾಡೋದು, ನಮ್ಮ ಮಗ ಬರ್ತಾನ, ಚೆನ್ನಾಗಿ ಓದ್ತಾನ ಅಂತ. ಹೌದೌದು ಚೆನ್ನಾಗಿ ಬರ್ತಿದ್ದಾನೆ, ಒಳ್ಳೆ ಹುಡುಗ ಅಂತ ಅವರು ಫೋನ್ ಮಾಡಿ ಹೇಳ್ತಾರೆ. 2 ವರ್ಷ ಇವನು ಕಾಲೇಜಿಗೆ ಹೋಗಲಿಲ್ಲ. ಕಡೆಗೆ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಮನೆಗೆ ಲೆಟ್ರ್ ಬಂದ ಮೇಲೆ ಗೊತ್ತಾಯ್ತು ಅಪ್ಪ ಅಮ್ಮನಿಗೆ ಇವನು ಶಾಲೆಗೆ ಹೋಗಲೇ ಇಲ್ಲ ಅಂತ. ಅಯ್ಯೋ ನಾವು ಕಾಲೇಜಿಗೆ ಫೋನ್ ಮಾಡಿ ಕೇಳ್ತಾ ಇದ್ವಲ್ಲ ಅಂತ ಅವರಿಗೆ ಉತ್ತರ ಕೊಡ್ತಾ ಇದ್ದಿದ್ದು ಒಂದು ರೂಮ್ಮೇಟು, ಇವನ ಫ್ರೆಂಡು ಅವರಿಗೆ ಉತ್ತರ ಕೊಡ್ತಾ ಇದ್ದಿದ್ದು. ತಪ್ಪು ಯಾರ್ದು? ಅಲ್ಲ, ನಾವು ನಂಬಿದ್ವಿ ನಮ್ಮ ಮಗುವನ್ನು. ನಂಬಿಕೆ ಬೇರೆ ಪ್ರಶ್ನೆ, ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ಅವನೇನು ಹೇಳ್ತಾನೆ, ಸರ್ ನನಗೆ ಅದು ಕೋರ್ಸ್ ಇಷ್ಟ ಇರಲಿಲ್ಲ, ನನಗೆ ಇಷ್ಟ ಇಲ್ಲ ಅಂದರು, ಇವ್ರು ಒತ್ತಾಯ ಮಾಡಿ ತಗೊಂಡೋಗಿ ಅಲ್ಲಿ ಸೇರಿಸಿದ್ರು. ನನ್ನ ಮನಸ್ಸೆಲ್ಲ ಗ್ರೌಂಡಲ್ಲಿ ಇರ್ತಿತ್ತು, ನಾನು ಸ್ಪೋರ್ಟ್ಸ್ ರಿಲೇಟೆಡ್ ಏನಾದ್ರು ಕೋರ್ಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ನನಗೆ ಒತ್ತಾಯಪೂರ್ವಕವಾಗಿ ಆ ಕೋರ್ಸಿಗೆ ಹಾಕಿದ್ರು, ಹಾಗಾಗಿ ನನಗೆ ಅಲ್ಲಿ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಫಸ್ಟು ಕಷ್ಟದಲ್ಲಿ ಅಪ್ಪ ಅಮ್ಮ ಹಾಕಿದ್ದಾರೆ ಅಂತೇಳಿ 1 ವಾರ ಹೋದೆ. ಆದರೆ ಅಲ್ಲಿ ಟೀಚರ್ಸ್ ಯಾವಾಗಲೂ ನನಗೆ ಬೈತಾಯಿದ್ರು, ನನಗೆ ಕಂಪ್ಲೇಂಟ್ಸ್ ಮಾಡ್ತಾಯಿದ್ರು, ನನಗೆ ಇಷ್ಟ ಆಗಲಿಲ್ಲ, ನಾನು ಹೋಗಲೇ ಇಲ್ಲ. ಹೀಗಾಗಬಾರ್ದು. ನಂಬಿಕೆ ಬೇರೆ ಪ್ರಶ್ನೆ, ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿಗಳನ್ನು ನಾವು ತಪ್ಪಿಸ್ಕೊಳ್ಬಾರ್ದು. ಹಾಗಾಗಿ ಶಾಲೆಗೆ ನೀವು ಹೋಗಿ, ವಾರಕ್ಕೊಮ್ಮೆ ಹೋಗಿ, ತಿಂಗಳಿಗೊಮ್ಮೆ ಹೋಗಿ, ಅವರ ಟೀಚರ್ಸ್ನ ಭೇಟಿ ಮಾಡಿ. ನಾನು ಆರಂಭದಲ್ಲಿ ಹೇಳಿದೆ, ಇಲ್ಲಿ ಶಿಕ್ಷಕರು ಕೇವಲ ಪಾಠ ಮಾಡೋದನ್ನು ಬಿಟ್ಟು ಬೇರೆ ಏನನ್ನ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಆಗಲೇ ಹೇಳಿದೆ. ಅದನ್ನೆಲ್ಲ ನಾವು ತಿಳ್ಕೊಂಡು ಅವರಿಗೊಂದು ಕೃತಜ್ಞತೆ ಹೇಳೋದು ಬೇಡವಾ? ನಮ್ಮ ಮಕ್ಕಳಿಗೋಸ್ಕರ ಇಷ್ಟು ಸಮಯ ತೆಗೆದುಕೊಳ್ತಾ ಇದ್ದೀರಿ, ನೀವು 2ನೇ ಸರಿ ಬಂದ್ರಿ, 3ನೇ ಸರಿ ಬಂದ್ರಿ, ಆವಾಗ ಅನಿಸ್ತದೆ ಈ ತಾಯಿ ಯಾರು, ಪದೇ ಪದೇ ಬರ್ತಾರೆ, ಇವರ ಮಗು ಯಾರು, ಯಾವ ಕ್ಲಾಸಲ್ಲಿದ್ದಾನೆ, ಇಷ್ಟು ಕಾಳಜಿ ತಗೊಂಡು ಬರ್ತಾರೆ ಇವರು ತಾಯಿ. ಪಾಪ, ನಾನು ಈ ಮಗುವಿನ ಬಗ್ಗೆ ಇನ್ನೂ ಹೆಚ್ಚು ಕಾಳಜಿ ತೆಗೆದುಕೊಳ್ಬೇಕು ಅಂತ ಆ ಟೀಚರ್ ಯೋಚನೆ ಮಾಡ್ತಾರೆ ಅಲ್ವಾ? ಆದರೆ ನಾವು ಅವ್ರು ಕರೆದಾಗ ಬರೋದೇ ಅಪರೂಪ, ಅದು ಬರೋದು ಅರ್ಧ ಗಂಟೆ ಲೇಟಾಗಿ, ಮತ್ತೆ ಅರ್ಧ ಗಂಟೆ ಬೇಗ ಎದ್ದು ಹೋಗೋದು ಅಂತಂದರೆ ಮಕ್ಕಳಿಗೆ ನೀವು ಶಾಲೆಗೆ ಬರೋದು ಖುಷಿ, ನೀವು ಟೀಚರ್ಸ್ ಹತ್ರ ಮಾತಾಡೋದು ಖುಷಿ. ಟೀಚರ್ ಹೇಳಿದರು ನಿಮ್ಮ ಮಗು ತುಂಬ ಒಳ್ಳೆ ಹುಡುಗಮ್ಮ, ಚೆನ್ನಾಗಿ ಓದ್ತಾನೆ, ಒಳ್ಳೆ ವರ್ತನೆ ಇದೆ ಅಂತ ಹೇಳಿದ್ದನ್ನು ನೀವು ಮನೆಗೆ ಹೋಗಿ ಹೇಳಬೇಕು. ನಿಮ್ಮ ಟೀಚರ್ ತುಂಬ ಹೊಗಳಿದ್ರಪ್ಪ ನಿನ್ನನ್ನು ತುಂಬ ಇಷ್ಟಪಡ್ತಾರೆ ಅವರು, ಏನು ತೊಂದರೆ ಇಲ್ಲ ಹುಡುಗಂದು ಅಂತ ಹೇಳಿದರು. ಹೇಳಬೇಕು. ನಮ್ಮ ಪ್ರೀತಿಯನ್ನು ಮಕ್ಕಳಿಗೆ ಮಾತಲ್ಲಿ ಹೇಳಬೇಕು, ಅದು ಖುಷಿ ಆಗ್ತದೆ ಅವ್ರಿಗೆ. ಏನಾದರೂ ತಪ್ಪು ಮಾಡಿದರೆ ಮಕ್ಕಳದು ಬೇಗ ಹೇಳಲ್ವ ನಾವು? ಇದು ನೋಡಿದ್ದು ಹೇಗೆ ಮಾಡಿದ್ಯಾ, ಇದನ್ನು ಹೀಗೆ ಹೇಳೋದು, ಇಷ್ಟು ದೊಡ್ಡವನಾಗಿ ಇದು ಗೊತ್ತಿಲ್ವ ನಿನಗೆ, ಇದನ್ನ ಯಾಕೆ ಹೀಗೆ ಮಾಡಿದೆ ಅಂತ ಹೇಳ್ತೀವಿ. ಬೇಗ ಅವರ ತೊಂದರೆಗಳನ್ನು ಹೇಳ್ತೀವಿ. ಹಾಗೆ ಅವರಲ್ಲಿ ಒಳ್ಳೆಯ ವಿಚಾರಗಳೇನಿದೆ ಹೇಳಬೇಕಲ್ವ ದಿನಕ್ಕೊಮ್ಮೆ, ಅದನ್ನು ಹೇಳಿ. ಆವಾಗ ನಿಮ್ಮ ಮಕ್ಕಳು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ.